So hi guys, welcome back on my YouTube ಚಾನಲ್. ಮೊನ್ನೆ ಒಂದು ಬ್ಲಾಗ್ ಬಿಟ್ಟಿದ್ದೆ, ತುಂಬ ಖುಷಿ ಆಯಿತು ಯಾಕಂದರೆ ಒಳ್ಳೆ ರೆಸ್ಪಾನ್ಸು. ನಾನು ಅಂದ್ಕೊಂಡಿರಲಿಲ್ಲ, ಯಾಕಂದರೆ ಅಲ್ಲಿ ಒಂದು 300-350 ವ್ಯೂಸ್ ಆಯಿತು, ಒಂದು ಸ್ವಲ್ಪ ಜನ ಆ್ಯಡ್ ಆದರು. ಆದರೆ 350 ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ಅಂದರೆ 355 ಜನ ನಮ್ಮ ಹಿಂದೆ ಇದ್ದರೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ. ಅದೇ ಥರ ನನಗೆ ಖುಷಿ ಆಯಿತು. ಮತ್ತು ಆ್ಯಂಡ್ ಒಳ್ಳೊಳ್ಳೆ ರೆಸ್ಪಾನ್ಸ್ ಬಂತು ಕಮೆಂಟ್ ಬಾಕ್ಸಲ್ಲಿ, ಮತ್ತು ನನಗೆ ಪರ್ಸ್ನಲಾಗಿ ವಾಟ್ಸಪ್ಪಲ್ಲೂ ಬಂತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಇದೇ ಥರ ಸಪೋರ್ಟ್ ಮಾಡ್ತಾರೆ. ನೀವು ಮಾಡೋ ಸಪೋರ್ಟ್ ನನಗೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋಕ್ಕೆ ನನಗೆ ಮೋಟಿವೇಶನ್ ಆಗುತ್ತೆ. ಆ್ಯಂಡ್ ವೀಡಿಯೋ ಮಾಡ್ತೀನಿ ಕೂಡ. ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಇವತ್ತು ನಾನು ಮತ್ತು ನಮ್ಮ ಮಮ್ಮಿ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ. ಅದು ಇವತ್ತು ಒಂದಿನ ಮಮ್ಮಿ ಜೊತೆ ನಾನು ಫುಲ್ಲು ತಿರುಗಾಟ. ಈಗ ದೇವಸ್ಥಾನಕ್ಕೆ ರೆಡಿ ಆಗಬೇಕು, ಬನ್ನಿ ಅಂದ್ಕೊಂಡು ಇವಾಗ ರೆಡಿ ಆಗೋಣ. ಆ್ಯಂಡ್ ಮುಂಡಕ್ಕಿನ ಇದ್ರ ಜೊತೆ ಹಾಕ್ಕೊಂಡು ತಿಂದರೆ ಮುಂಡಕ್ಕಿ ಟೇಸ್ಟು ಇನ್ನೂ ಟೇಸ್ಟ್ ಆಗಿರುತ್ತೆ. ಇದನ್ನ ಹಿಂಗ ಉಯ್ದ್ಬಿಟ್ಟು ಹಿಂಗ ಕಳಿಸಿಬಿಟ್ರೆ ಇದೇ ಅವ್ರವ್ವನ್ ಪಿತೃಪಕ್ಷದ ಪಿಂಡ. ಸಕ್ಕತ್ ಟೇಸ್ಟ್ ಆಗಿರುತ್ತೆ. ನೋಡಿ ಇದ್ರ ರುಚಿ. ನೋಡಿ ನಮ್ಮನೆ ಬೇಕಿವು ತುಂಬ ಇಷ್ಟ ಆಯಿತು. ಆ್ಯಂಡ್ ಬನ್ನಿ ತಿಂಡಿ ತಿನ್ಕೊಂಡು ಮತ್ತೆ ಭೇಟಿ. ಬೆಳಗ್ಗೆಯಿಂದ ಸ್ವಲ್ಪ ಯಾಕೋ ಕೆಮ್ಮ ಇದೆ, ಅದಕ್ಕೆ ಅಮ್ಮನ ಹತ್ರ ಸ್ವಲ್ಪ ಬಿಸಿನೀರು ಮಾಡಿಕೊಡು ಕೇಳಿದೆ. ಇದನ್ನು ಕುಡಿದು ಇವಾಗ ಮೆಲ್ಲ ರೆಡಿ ಆಗಬೇಕು. ಈ ಥರ ಸೌಂಡ್ ಎಲ್ಲ ನನ್ನ ಕೈಲಿ ಕೇಳಕ್ಕಾಗಲ್ಲ ರೀ ಗೈಸ್. ಏನಂದರೆ ಎಲ್ಲಿಗಾದರೂ ರೆಡಿ ಆಗಬೇಕಾದ್ರೆ, ಎಲ್ಲಿಗಾದರೂ ಹೋಗಬೇಕಾದ್ರೆ ಹುಡುಗಿರು ಅವ್ರ ಮೇಕಪ್ ಬಗ್ಗೆ ಯೋಚನೆ ಮಾಡ್ತಾರೆ, ಆದರೆ ಹುಡುಗರು ಅವ್ರ ಗಾಡಿ ಮತ್ತು ಅವರು ಚಪ್ಪಲ್ ಬಗ್ಗೆ ಯೋಚನೆ ಮಾಡ್ತಾರೆ. ಹಾಗೆ ನನ್ನ ಚಪ್ಪಲ್ ಸ್ವಲ್ಪ ಗಲೀಜಾಗಿದೆ, ಇದನ್ನು ವಾಶ್ ಮಾಡಿಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಆಮೇಲೆ ರೆಡಿ ಆಗೋಣ. ಬನ್ನಿ ವಾಶ್ ಮಾಡೋಕ್ಕೆ ಹೋಗೋಣ. ಸೊ ಗಾಯ್ಸ್, ಈಗ ಹೊರಟು ಈ ದೇವಸ್ಥಾನಕ್ಕೆ. ಆ್ಯಂಡ್ ನಂದೊಂದು ವಾಚು, ನನ್ನ ಫೇವ್ರೆಟ್ ವಾಚು, ಇದು ಸ್ವಲ್ಪ ಶೆಲ್ ಹೋಗಿದೆ, ಅದನ್ನ ಹಾಕ್ಕೊಂಡು ನೆಕ್ಸ್ಟ್ ಈಗ ಟೆಂಪಲ್ಗೆ ಹೋಗಬೇಕು. ಚಪ್ಪಲ್ ವಾಶ್ ಮಾಡಿದೆ, ಸ್ವಲ್ಪ ಇದಾಯಿತು. ಆ್ಯಂಡ್ ಬನ್ನಿ ಇನ್ನು ಮುಂದೆ ದೇವಸ್ಥಾನದಲ್ಲಿ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಬರಬೇಕು. ಆ್ಯಂಡ್ ನಮ್ಮ ಐರಾವತ ರೆಡಿಯಾಗಿದೆ, ವಾಶ್ ಮಾಡಲಿಲ್ಲ, ಸಂಜೆ ವಾಶ್ ಮಾಡಬೇಕು. ಫ್ಲ್ಯಾಶ್ ಬ್ಯಾಕ್ ಬಗ್ಗೆ ಯೋಚನೆ ಮಾಡ್ತಾರೆ, ಆದರೆ ಹುಡುಗರು ಅವ್ರ ಗಾಡಿ ಮತ್ತು ಅವರು ಚಪ್ಪಲ್ ಬಗ್ಗೆ ಯೋಚನೆ ಮಾಡ್ತಾರೆ. ನನ್ನ ಒಂದು ಫೇವ್ರೆಟ್ ಪರ್ಸನ್ ನನ್ನ ಗಾಡಿ. ತುಂಬ ಖರ್ಚು ಮಾಡಿದ್ದೀನಿ ಇದಕ್ಕೆ, ತುಂಬ ಅಂದರೆ ಅದು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ ಏನೇನಂತ. ಆ್ಯಂಡ್ ಬನ್ನಿ ಹೋಗುವ. ತಗೊಳಕ್ಕೆ ಬಂದಿತ್ತು ಈಗ. ಒಂದು ಶಾಮಂತಿ ಕೊಡಿ ಹಾಕು ಬಾಪುದ. ಇಲ್ಲಿಂದ ಹೊರಟು ಈಗ ವಾಚ್ ರಿಪೇರಿಗೆ, ವಾಚ್ ಒಂದು ಶೆಲ್ ಹಾಕೊಂಡು ಹೋಗ್ಬೇಕು. ಸೊ ಗೈಸ್, ಫೈನಲಿ ಬಂದಿದ್ದೇವೆ. ಇದು ನಮ್ಮ ದೇವಸ್ಥಾನ, ಇದಿರೋದು ಸಂಗಮ್ ಬ್ರಿಡ್ಜ್
ಸಂಗಮ್ ಬ್ರಿಡ್ಜು ಹತ್ರನೇ ಅರೆಕಲ್ಲು ಬೊಬ್ಬರಿಯ ಅಂತ ನಮ್ಮ ಮನೆ ದೇವರು. ಬಂದಿದ್ದೀವಿ ಈಗ. ಅಮ್ಮ ನೋಡಿ ಮೆಲ್ಲ 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 ಇಳಿತಾಳೆ. ಆ್ಯಂಡ್ ಇಲ್ಲಿಂದ ಈಗ ಮತ್ತೊಂದು ಆಚೆ ಒಂದು ದೇವಸ್ಥಾನ ಇದೆ, ಅಲ್ಲಿ ಹೋಗಬೇಕು. ಅಲ್ಲಿ ಹೋಗಿ ಅಲ್ಲಿ ಎಂತ ಇತ್ತಮ್ಮ, ಹಾಂ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಬೇರೆ ಕಡೆ ಬನ್ನಿ. ಸೊ ಗಾಯ್ಸ್, ಇಲ್ಲಿಂದ ಈಗ ಹೊರಟ್ವಿ. ಈ ದೇವರು ತುಂಬ ಪವರ್ಫುಲ್ಲು. ಇಲ್ಲಿ ಬಂದವರೆಲ್ಲ ಇಲ್ಲಿ ಈ ಥರ ದುಡ್ಡು ಹಾಕಿಬಿಟ್ಟು ನಿಲ್ಲಿಸ್ಬಿಟ್ಟು ಒಂದು ಕೈ ಮುಕ್ಕೊಂಡು ಬೇಡ್ಕೊಂಡು ಹೋಗ್ತಾರೆ ಅಂಥ ದೇವರು. ಆ್ಯಂಡ್ ಬನ್ನಿ ಮುಂದೆ ಹೋಗುವ. ಮುಂದೆ ಮತ್ತೊಂದು ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಂತ ನೋಡು. ಗಾಯ್ಸ್, ಇದೇ ದೇವರ ಇನ್ನೊಂದು ದೇವಸ್ಥಾನಕ್ಕೆ ನಾವೀಗ ಬಂದಿದ್ದೀವಿ. ಇದು ನಂದಿಕೇಶ್ವರ ಸಪರಿವಾರ ದೇವ ಅಂತ ನಾವು ನಂಬಿರೋ ದೇವರು. ಇವಾಗ ಇಲ್ಲಿ ಬಂದರೆ ಅವರಿಗೆ ಸೂತಿಕ ಅಂತೆ, ಅದಕ್ಕೆ ಅದು ಪೂಜೆಯನ್ನು ಮಾಡೋದಿಲ್ಲ ಅಂತ ಹೇಳಿದರು. 1 ವಾರ ಲೇಟ್ ಆಗುತ್ತಂತೆ. ನಮ್ಮಮ್ಮಂಗೀಗ ಅದೇ ತಲೆಯಲ್ಲಿ ಇರ್ತೀವಿ, ಇಲ್ಲಿವರೆಗೆ ಬಂದು ಆಗಲಿಲ್ಲ ಅನ್ನೋದು. ನಾವು ಫೋನ್ ಮಾಡಿ ಬರಬೇಕಿತ್ತು ಗಾಯ್ಸ್. ಫೋನ್ ಮಾಡಿ ಬಂದಿದ್ದರೆ ಏನಾದರೂ ಆಗ್ತಾಯಿತ್ತು. ಬಟ್ ಇರಲಿ, ಏನು ಮಾಡೋಕ್ಕಾಗತ್ತೆ. ಇಲ್ಲಿಂದ ಹೊರಟು ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಅಲ್ಲಿ ಏನಾದರೂ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಕುಂದಾಪುರದಲ್ಲಿ ಸ್ವಲ್ಪ ಕೆಲಸ ಇದೆ, ಅಲ್ಲಿ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಹೋಗಬೇಕು. ಈ ಪ್ಲೇಸ್ ಒಂಥರ ಬ್ಯೂಟಿಫುಲ್ ಗೈಸ್, ಒಂಥರ ಪೀಸ್ ಆಗಿದೆ. ನಾವು ಅವಾಗೆಲ್ಲ ಹಬ್ಬಕ್ಕೆಲ್ಲ ಬರ್ತಾಯಿದ್ವಿ, ಆವಾಗ ಇಲ್ಲೆಲ್ಲ ಜನ ಇರೋರು. ನಮ್ಮ ಅಮ್ಮಂಗೆ ಸ್ವಲ್ಪ ದೇವ್ರ ಭಕ್ತಿ ಜಾಸ್ತಿ. ಎಲ್ಲೋ ಹೋದರೂ ನನಗೆ ಬೇಕಾದರೆ 1 ರೂಪಾಯಿ ಕೊಡೋಕ್ಕೆ ಬೈತಾಳೆ, ಆದರೆ ದೇವರಿಗೆ ಎಷ್ಟು ಬೇಕಾದರೂ ಖರ್ಚು ಮಾಡ್ತಾಳೆ ಇಲ್ಲದೇ ಇದ್ದರು. ಆ ಥರ ನಮ್ಮಮ್ಮ ದೇವರಂದರೆ ಅಷ್ಟು ಭಕ್ತಿ. ಆ್ಯಂಡ್ ಇವಾಗ ಅಲ್ಲಿ ಮಹಾಕಾಳಿ ದೇವಸ್ಥಾನ ಟೆಂಪಲ್ ಇದೆ, ಅಲ್ಲಿ ಹೋಗ್ಬೇಕು. ನಾನು ಇನ್ನೂ ಅಲ್ಲಿ ಹೋಗಿಲ್ಲ. ಅಮ್ಮ ಹೇಳಿದರು ಇವತ್ತು ಹೋಗೋಣ ಅಂತ. ಆ ದೇವಸ್ಥಾನ ಒಂದು ವಿಸಿಟ್ ಮಾಡಿ ನೆಕ್ಸ್ಟ್ ಇಲ್ಲಿಂದ ಹೊರಡೋಣ. ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ಈಗ ತುಂಬ ಒಳಗೆ ಬರಬೇಕು. ನಮ್ಮ ಅಮ್ಮಂಗೆ ರೂಟೇ ಮಿಸ್ ಆಯ್ತು. ಮುಂದೆ ಒಂದು ಅದೆಂತ ಹೊಳೆ ಅಮ್ಮ, ಹೊಳೆ ಎಲ್ಲ ಇದೆ, ಒಳ್ಳೆ ಪೀಸು, ತಣ್ಣಗಿದೆ. ಆ್ಯಂಡ್ ಇಲ್ಲಿಗೆ ನಾನು ಫಸ್ಟ್ ಬಂದಿದ್ದು, ನಾನು ಹುಟ್ಟಿದ ಮೇಲೇ. ಅಮ್ಮ ಬಂದಿದ್ದರು ಅವಾಗ ನನ್ನ ಜೊತೆ ಇದೆ ಫಸ್ಟ್ ಬರ್ತಾ ಇರೋದು ಅಮ್ಮ. ಚೆನ್ನಾಗಿದೆ ನಮ್ಮಮ್ಮ ನೋಡಿ, ಆವಾಗಲೇ ಹೇಳಿದ ರಿಚ್ ಇದಕ್ಕಿಂತ ಜಾಸ್ತಿ ಹಾಕಬೇಕು, ಅಷ್ಟು ದುಡ್ಡು ಮಾಡಬೇಕು ಗ್ಯಾಸ್. ಇಲ್ಲಿಂದ ಇವಾಗ ಸೀದಾ ಒಂದು ನಮ್ಮ ಮನೇಲಿ ಸೋಫಾಕ್ಕೆ ಒಂದು ಸ್ವಲ್ಪ ಕವರ್ ಬೇಕು, ಕವರ್ ತಗೊಂಡು ಕುಂದಾಪುರದಲ್ಲಿ ಅಲ್ಲಿಂದ ಆನೆಗುಡ್ಡೆಗೆ ಹೋಗ್ಬೇಕಂತೆ. ಆನೆಗುಡ್ಡೆಗೆ ಹೋಗಿ ಊಟ ಮಾಡಿಕೊಂಡು ಸೀದಾ ಮನೆ. ಇವಾಗ ಬಂದಿದ್ದೀವಿ ಸೋಫಾ ಸೀಟ್ ಕವರ್ ಇದು ಮಾಡೋಕ್ಕೆ. ಫೈನಲಿ ಇದು ಸೆಲೆಕ್ಟ್ ಆಗಿದೆ. ಅಕ್ಕವರು ಡಿಸ್ಕೌಂಟ್ ಮಾಡ್ತಾರೆ. ಈಗ ಇಲ್ಲಿಂದ ಮುಗಿಸ್ಕೊಂಡು ವಾಚ್ ಅಂಗಡಿಗೆ ಹೋಗಿ ಅಲ್ಲಿದ್ದರೆ ಅಲ್ಲಿ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಆನೆಗುಡ್ಡಿ ಇರೋದು ಕುಂದಾಪುರ ಶಾಸ್ತ್ರಿ ಸರ್ಕಲ್ ಹತ್ರ ಈಚೆಗೆ. ಕುಂದಾಪುರದಲ್ಲಿದ್ದವರಿಗೆಲ್ಲ ಗೊತ್ತಾಗುತ್ತೆ, ಆ್ಯಂಡ್ ಅವ್ರು ಇಲ್ಲೇ ಇರ್ತಾರಲ್ಲ. ಸೊ ಇಲ್ಲಿಂದ ಫೈನಲಿ ಹೊರಟ್ವಿ. ಅದಿಷ್ಟಕ್ಕೂ ಸೇರಿ 1600 ಚಿಲ್ಲರೆ ಆಯಿತು. ಬಟ್ ಒಳ್ಳೆ ಇದೆ, ಕ್ವಾಲಿಟಿ ಇದೆ, ದುಡ್ಡು ಹೋದ್ರೆ ಪರವಾಗಿಲ್ಲ, ಒಳ್ಳೆ ಬಂದು ಏನಂತೀರ ಅಷ್ಟೇ. ಇವಾಗ ಇಲ್ಲಿಂದ ಆನೆಗುಡ್ಡೆಗೆ ಹೋಗಿ ಊಟ ಮಾಡಿಕೊಂಡು ನೆಕ್ಸ್ಟ್ ಸೀದಾ ಮನೆ. ಫೈನಲಿ ಆನೆಗುಡ್ಡೆ ಟೆಂಪಲ್ ಬಂದಿದ್ದೀವಿ. ಈಗ ಒಳಗಡೆ ಏನೆಲ್ಲ ಪೂಜೆ ಇದೆ ಅದನ್ನು ಮುಗಿಸ್ಕೊಂಡು ಊಟ ಆದರೆ ಇಲ್ಲೇ ಮಾಡ್ಕೊಂಡಿಲ್ಲ, ಹೊರಗಡೆ ಏನಾದರೂ ತಿನ್ನಬೇಕು. ಯಾಕಂದರೆ ನಾವು ಬಂದಿರೋದು ಬೇಗ ಆಯಿತು. ಬೇಗ ಬಂದು
ಇವಾಗ ಟೈಮ್ ಎಷ್ಟು 10:10 ಆಗಿರ್ಬೋದು ಅಷ್ಟೇ. ಮಂಗಳಾರತಿ ನೋಡುವ ಏನೆಲ್ಲ ಆಗುತ್ತೆ ಅಂತ. ಇಲ್ಲ ನೋಡಿ ಗಾಯ್ಸ್, ಹೊಸ ಸಬ್ಸ್ಕ್ರೈಬರ್ ನಾವೇ ಸೆಲ್ಫ್ ಪ್ರಮೋಷನ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಗೆ ಗೊತ್ತಿರೋರೆ. ನೋಡಿ ಇದೇ ಥರ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಹೊಸ ಹೊಸ ವೀಡಿಯೋ ಬರ್ತಾ ಇರುತ್ತೆ. ಆ್ಯಂಡ್ ಇವಾಗ ಬನ್ನಿ ದೇವಸ್ಥಾನದೊಳಗೆ ಹೋಗಿ ಏನೆಲ್ಲ ಆಗುತ್ತೆ, ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ನೋಡುವ ಮತ್ತೇನೆಲ್ಲ ಕೆಲಸ ಇದೆ ಅಂತ. ಆ್ಯಂಡ್ ಇವತ್ತಿಡೀ ನಿಧ ನಮ್ಮ ಮಮ್ಮಿ ಜೊತೆ. ಮಮ್ಮಿಯವ್ರು ನೋಡಿ ದೇವ್ರಿಗೆ ಎಷ್ಟೆಲ್ಲ ಅಲಂಕಾರ ಇಟ್ಕೊಂತಾರೆ. ಹಾಂ, ಈಗ ಫೇಮಸ್ ಕುಂದಾಪುರದ ಒಂದೊಂದು ಫೇಮಸ್ ಟೆಂಪಲ್ ಆನೆಗುಡ್ಡೆಗೆ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗಿ. ಇವಾಗ ಸಣ್ಣಪೇಟೆಗೆ ಬಂದಿದ್ದೀವಿ. ಇಲ್ಲಿ ಇನ್ನೂ ಶುರುವಾಗಿಲ್ಲ, ಇನ್ನು 11 ಗಂಟೆಗೆ ಶುರುವಾಗುತ್ತೆ. ಆ್ಯಂಡ್ ಅದನ್ನು ಮುಗಿಸ್ಕೊಂಡು ಇಲ್ಲೇ ಊಟ ಮಾಡಿಕೊಂಡು ಆದರೆ ನೆಕ್ಸ್ಟು ಬೇರೆ ಕಡೆ ಹೋಗೋಣ. ಫೈನಲಿ ಸತ್ಯನಾರಾಯಣ ಪೂಜೆ ಆಯಿತು. ಇವಾಗ ಊಟಕ್ಕೆ ಹೋಗಿ ಕೊಡು ಮಗ ಆಯ್ತು ಆಯ್ತು. ಇಲ್ಲ ಊಟ ಮಾಡಿ ಗೊತ್ತು. ಹೌದು ಇಲ್ಲ ಫೈನಲಿ ಪ್ರಸಾದ ಸಿಕ್ತು. ಈಗ ಪ್ರಸಾದ ಅಲ್ಲ, ಊಟದ ಚೀಟಿ. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಅಮ್ಮ ಸುಮಾರು ದಿನ ಆದಮೇಲೆ ಆನೆಗುಡ್ಡಿಗೆ ಬಂದದ್ದು. ಇವಾಗ ಊಟ ಮಾಡಿಕೊಂಡು ನೆಕ್ಸ್ಟು ಇಲ್ಲಿಂದ ಸೀದಾ ಮನೆಗೆ ಬೇರೆ ಹೋಗ್ತೀವಿ. ಈಗ ದೇವ್ರಿಗೆ ಬರ್ಬೇಕು ಆಯ್ತು. ಮನೆ ಬನ್ನಿ ಈಗ ಊಟ ಮಾಡುವ. ಫೈನಲಿ ಊಟ ಆಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮತ್ತೆಲ್ಲರೂ ಹೋಗ್ತಿದ್ದ ನೀಲವಾದ ದೇವಸ್ಥಾನ ಆಚೆ ಕೊಯ್ಲು. ಅಲ್ಲಿ ಚಂಡಿಕಾ ದುರ್ಗಾ ಪರಮೇಶ್ವರಿ ಇದೆ, ಅಲ್ಲೊಂದು ಹೋಗ್ಬೇಕು. ಅಲ್ಲಿಂದ ಸೀದಾ ಮನೆ. ಕಾಯ್ಸಂತೂ ಮನೆಗೆ ಬಂದ್ವಿ. ಇವತ್ತು ತಿರುಗಿ ಫುಲ್ಲು ಸುಸ್ತಾಗೋಯ್ತು ನನಗಂತೂ. ಈಗ ಜಸ್ಟ್ ಬಂದ್ವಿ ಅಷ್ಟೇ. ಆಮೇಲೆ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬ ದಿನಗಳಾಗಿತ್ತು. ಇವತ್ತೊಂದು ಫ್ರೀಯಾಗಿ ಸಿಕ್ಕಿದ್ದಕ್ಕೆ ಭಾಳ ಸಂತೋಷ ಆಯಿತು. ಆ್ಯಂಡ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.